ಈ ವಿಡಿಯೋ ಬರೀ ಐಫೋನ್ ಯೂಸರ್ಸ್ಗೆ ಮಾತ್ರ. ಈ ಸೀಕ್ರೆಟ್ ಸೆಟ್ಟಿಂಗು ಆಲ್ಮೋಸ್ಟ್ ಐಫೋನ್ ಯೂಸ್ ಮಾಡೋರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಪಾನ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ಫೀಡ್ ಆಗುತ್ತೆ. ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಫೀಡ್ ಆಗುತ್ತೆ. ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಫೀಡ್ ಆಗುತ್ತೆ. ಇದೇ ರೀತಿ ಯಾವುದೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಂಬರ್ನ ನೀವು ಸೀಕ್ರೆಟ್ ಕೀಸ್ ಜೊತೆಗೆ ಫೀಡ್ ಮಾಡಿ ಇಟ್ಕೋಬಹುದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಫಾಲೋ ಮಾಡ್ಕೊಳ್ಳಿ ಅಂಡ್ ಸೇವ್ ಮಾಡಿ ಇಟ್ಕೊಂಡಿರಿ, ಮರ್ತೋಗುತ್ತೆ. ನಿಮ್ಮ ಐಫೋನ್ ಅಲ್ಲಿ ನಿಮ್ಮ ಸೆಟ್ಟಿಂಗ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣ್ತಿರುವಂತಹ ಸರ್ಚ್ ಬಾರ್ ಅಲ್ಲಿ ಟೆಕ್ಸ್ಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಸೆಟ್ಟಿಂಗ್ ಇದೆ, ಅದನ್ನ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಕಾಣ್ತಿರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮುಂದೆ ಟೆಕ್ಸ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಇಲ್ಲಿ ಆಧಾರ್ ಅಂತ ಟೈಪ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ನೀವು ಪ್ರೊವೈಡ್ ಮಾಡ್ಕೊಳ್ಳಿ. ಆ್ಯಂಡ್ ಶಾರ್ಟ್ಕಟ್ ಅಲ್ಲಿ ನೀವು ಆಧಾರ್ ಅಂತಲೇ ಟೈಪ್ ಮಾಡ್ಕೊಳ್ಳಿ. ಆಧಾರ್ ಅಥವಾ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡ್ಕೊಳ್ಳಿ, ಸೇವ್ ಕೊಡಿ. ಆ್ಯಂಡ್ ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಾನ್ ಕಾರ್ಡ್ ನಂಬರು ಅಷ್ಟೇ, ಈ ರೀತಿ ಪಾನ್ ಕಾರ್ಡ್ ನಂಬರನ್ನು ಪ್ರೊವೈಡ್ ಮಾಡಿಕೊಂಡು ಕೆಳಗಡೆ ಪಾನ್ ಅಂತ ಟೈಪ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ಸೇವ್ ಕೊಡಿ. ಸೊ ಇದೇ ರೀತಿ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡಿ ಇಟ್ಕೊಡಿ. ಇನ್ನು ನೆಕ್ಸ್ಟು ನಿಮ್ಮನ್ನು ಯಾರಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ನಂಬರ್ಸು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ನಂಬರ್ಸ್ಗಳು ಕೇಳಿದ್ರೆ ನೀವು ಮತ್ತೆ ಸರ್ಚ್ ಮಾಡಿ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಜಸ್ಟು ನೀವು ಆಧಾರ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ನಂಬರ್ ಬಂದುಬಿಡುತ್ತೆ. ಆ್ಯಂಡ್ ಪಾನ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಪಾನ್ ಕಾರ್ಡ್ ನಂಬರ್ ಫೀಡ್ ಆಗುತ್ತೆ. ಸೊ ಇದನ್ನು ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಮಾಡಿಕೊಂಡು ಅವ್ರಿಗೆ ಈಸಿಯಾಗಿ ಸೆಂಡ್ ಮಾಡಿಬಿಡ್ಬೋದು. ಇದೇ ರೀತಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ನಂಬರ್ಗಳನ್ನ ಫೀಡ್ ಮಾಡಿ ಇಟ್ಕೊಳ್ಳಿ. ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ನೀವು ಜಸ್ಟ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಂತ ಟೈಪ್ ಮಾಡಿದರೆ ಸಾಕು, ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ ನಂಬರ್ಸ್ನ ಆಕ್ಸೆಸ್ ಮಾಡ್ಬೋದು. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಐಫೋನ್ ಯೂಸ್ ಮಾಡುವ ರಿಚ್ ಕಿಡ್ಗೆ ಶೇರ್ ಮಾಡಿ. ಆ್ಯಂಡ್ ನೀವು ಲೈಕ್ ಶೇರ್ ಮಾಡೋದ್ರ ಜೊತೆಗೆ ಫಾಲೋ ಕೂಡ ಮಾಡ್ಕೊಂಡಿರಿ. ಮತ್ತೆ ಸಿಗ್ತೀನಿ.